ಇದೆ। ಈ ನಡುವೆ ಇರಾನ್ ಹಾಗೂ ಇಸ್ರೇಲ್ನಲ್ಲಿ ಯುದ್ಧ ಮುಂದುವರಿತಾ ಇರಬೇಕಾದ್ರೆ ಇಸ್ರೇಲ್ನಲ್ಲಿ 40,000 ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ. ವಿದೇಶದಿಂದ ತೆರಳಿರುವಂತಹ ಒಟ್ಟು 40,000 ಪ್ರವಾಸಿಗರು ಯುದ್ಧದ ದೇಶದಲ್ಲಿ ಸಿಲುಕಿಕೊಂಡಿದ್ದಾರೆ. ಒಂದೆಡೆ ಸೈರನ್ ಸದ್ದು, ಮತ್ತೊಂದೆಡೆ ಕ್ಷಿಪಣಿ ದಾಳಿಗಳ ಬೆದರಿಕೆಗೆ ಜನ ಬೆಕ್ಕಸ ಬೆರಗಾಗಿದ್ದಾರೆ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಇರಾನ್ ಪ್ರತಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಜೆರುಸಲೇಂ, ಟೆಲ್ ಅವೀವ್ ಮೇಲೆ ತೀವ್ರವಾಗಿ ದಾಳಿ ಮಾಡಿತ್ತು. ಹೀಗಾಗಿ ವಿಮಾನ ಸಂಚಾರ ರದ್ದು ಮಾಡಲಾಗಿದೆ. ವಾಯುನೆಲೆಗಳನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಹೀಗಾಗಿ ಇಸ್ರೇಲ್ನಲ್ಲಿ 40,000 ಪ್ರವಾಸಿಗರು ಈಗ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸರಿಸುಮಾರು 40,000ಕ್ಕೂ ಹೆಚ್ಚು ಪ್ರವಾಸಿಗರು ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದರೆ ಇರಾನ್ ಈಗ ತೀವ್ರವಾಗಿ ದಾಳಿ ಮಾಡ್ತಾ ಇದೆ. ಮತ್ತೊಂದೆಡೆ ಇಸ್ರೇಲ್ ಕೂಡ ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದೆ. ಎರಡೂ ದೇಶಗಳ ನಡುವೆ ತೀವ್ರವಾಗಿ ಯುದ್ಧ ನಡೀತಾ ಇದೆ. ಈ ನಡುವೆ ಇಸ್ರೇಲ್ಗೆ ತೆರಳಿದ್ದಂತಹ ಅನೇಕರು, ಇದರಲ್ಲಿ ಕನ್ನಡಿಗರು ಕೂಡ ಸೇರಿದ್ದಾರೆ, ಅನೇಕರು ಇಸ್ರೇಲ್ನಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಅವರನ್ನು ಹೊರಗಡೆ ತೆಗೆಯೋದಕ್ಕೆ ಅಂತ ಕಾರ್ಯಾಚರಣೆ ಆರಂಭವಾಗಬೇಕಾಗಿದೆ. ಈ ಹಿಂದೆ ಅನೇಕ ರೀತಿಯಾದಂತಹ ಒಂದು ಕಾರ್ಯಾಚರಣೆಗಳನ್ನು ಆರಂಭ ಮಾಡಿ ಯುದ್ಧದ ದೇಶದಲ್ಲಿ ಸಿಲುಕಿಕೊಂಡವರನ್ನು ವಾಪಸ್ ಭಾರತಕ್ಕೆ ಮರಳಿ ಕರೆತರಲಾಗಿತ್ತು. ಅದು ಈ ಹಿಂದೆ ನಡೆದಂತಹ ರಷ್ಯಾ ಹಾಗೂ ಉಕ್ರೇನ್ನ ಯುದ್ಧಗಳಾಗಿರಬಹುದು, ಅಥವಾ ಇನ್ನುಳಿದ ದೇಶಗಳಲ್ಲಿ ನಡೆದಂತಹ ಯುದ್ಧದ ಪರಿಸ್ಥಿತಿಗಳಲ್ಲಿ ಭಾರತೀಯರನ್ನು ವಾಪಸ್ ಕರೆತರೋದಕ್ಕೆ ಅಂತ ಕಾರ್ಯಾಚರಣೆ ಮಾಡಲಾಗಿತ್ತು. ಇದೀಗ ಈ ಒಂದು ಇಸ್ರೇಲ್ನಲ್ಲೂ ಕೂಡ ಅನೇಕ ಭಾರತೀಯರು ಸಿಲುಕಿಕೊಂಡಿದ್ದಾರೆ. ಇತ್ತ ಇರಾನ್ನಲ್ಲೂ ಕೂಡ ಸಿಲುಕಿಕೊಂಡಿರುವಂತಹ ಒಂದು ಶಂಕೆಗಳಿದ್ದಾವೆ. ಹೀಗಾಗಿ ಎಷ್ಟು ಜನ ಭಾರತೀಯರು ಎರಡೂ ದೇಶಗಳಲ್ಲಿ ಇದ್ದಾರೆ, ಅವರನ್ನು ಪತ್ತೆ ಹಚ್ಚಿ ಅವರನ್ನು ಸಂಪರ್ಕ ಮಾಡಿ ವಾಪಸ್ ಭಾರತಕ್ಕೆ ಕರೆತರೋದಕ್ಕೆ ಭಾರತ ಈಗ ತಯಾರಿ ಮಾಡಿಕೊಳ್ಬೇಕಾಗಿದೆ. ಯಾಕಂದರೆ ದಿನದಿಂದ ದಿನಕ್ಕೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ತೀವ್ರವಾಗ್ತಾ ಇದೆ. ನಾಗರಿಕರು ವಾಸ ಮಾಡ್ತಾ ಇರುವಂತಹ ಕಟ್ಟಡಗಳನ್ನೇ ಗುರಿಯಾಗಿಸಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇಡೀ ಒಂದು ನಗರ ಸಂಪೂರ್ಣ ಸ್ಮಶಾನದಂತಾಗಿದೆ.